ನಿನ್ನೆ ದೊಡ್ಡ ಮಟ್ಟದ ದಾಳಿ ಆಯಿತು. ಸರ್ಕಾರಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಅಂತ ಹೇಳ್ತೀವಿ ನಾವು. ಆದಾಯಕ್ಕಿಂತ ಯಾರು ಆಸ್ತಿ ಅಂದರೆ ಆದಾಯ ಮೀರಿ ಆಸ್ತಿಯನ್ನು ಮಾಡಿರ್ತಾರೋ, ತಮ್ಮ ಶಕ್ತಿಯನ್ನು ಮೀರಿ ಯಾರು ಹಣ ಸಂಪಾದನೆ ಮಾಡಿರ್ತಾರೋ ಅಂಥವ್ರು. ತಮ್ಮ ವ್ಯಾಪ್ತಿ ಅಂತ ಇಷ್ಟೇ ಇರುತ್ತೆ, ನನಗಿಷ್ಟು ಸಂಬಳ ಬರ್ತಾ ಇರುತ್ತೆ, ನನಗಿಷ್ಟು ಆದಾಯ ಇರುತ್ತೆ, ಅದಕ್ಕಿಂತ ಜಾಸ್ತಿ ಮೀರಿದರೆ ಅದನ್ನ ನಾವು ಭ್ರಷ್ಟಾಚಾರ, ಅಕ್ರಮ ಅಂತ ಹೇಳ್ತೀವಿ. ಬೇರೆ ಬೇರೆ ಬಿಸ್ನೆಸ್ಗಳಿದ್ರೆ ಬೇರೆ, ಆದರೆ ಅಕ್ರಮ ದಾರಿಯಲ್ಲಿ ಹಣ ಮಾಡಿದರೆ ಅದು ಖಂಡಿತವಾಗಲೂ ಭ್ರಷ್ಟಾಚಾರಕ್ಕೆ ಒಳಪಡುತ್ತೆ. ಅಂಥ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆನೇ ಬಿಸಿ ಮುಟ್ಟಿಸಿದ್ರು. ಇನ್ನೂ ಬೆಳಗ್ಗೆ ಅವರು ಬೆಡ್ರಿಂದ ಎದ್ದಿರಲಿಲ್ಲ, ಆಗಲೇ ಬಾಗಿಲು ತಟ್ಟಿದ್ರು. ಶಾಕ್ ಎಲ್ಲರೂ ಕೂಡ. ಅದರಲ್ಲೂ 8 ಜನ ಅಧಿಕಾರಿಗಳು. ಎಷ್ಟೆಷ್ಟು ಆಸ್ತಿ ಅವ್ರದ್ದು, ಸುಮಾರು 21 ಕೋಟಿ ಆಸ್ತಿ ವಶಪಡಿಸ್ಕೊಂಡಿದ್ದೀಗ. ಬಂಗಾರ, ಬೆಳ್ಳಿ, ಹೈಫೈ ಅವರ ಲೈಫ್ ಸ್ಟೈಲು ಇವೆಲ್ಲ ನೋಡ್ತಾ ಇದ್ರೆ ಬೆಚ್ಚಿ ಬೀಳುವಂತಿತ್ತು. ನಿನ್ನ ನೋಡ್ತಾ ಇದ್ದ ದೃಶ್ಯಗಳಲ್ಲಿ ನಾವು ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದಾರೆ ಹಂಗೆ ಮಷಿನ್, ಮತ್ತು ಅದು ಹಣ ಎಣಿಸ್ಲಿಕ್ಕೆ. ಬೆಂಗಳೂರು, ತುಮಕೂರು, ಬೀದರು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ 38 ಕಡೆ 8 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಭ್ರಷ್ಟರ ಬೆವರಿಳಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅಕ್ರಮ ಆಸ್ತಿಯನ್ನು ಮಾಡಿರುವುದು ಇಲ್ಲಿ ಬೆಳಕಿಗೆ ಬಂದಿದೆ. ಮತ್ತು ದಾಖಲೆ ಅಂದರೆ ಆಸ್ತಿ ದಾಖಲೆಗಳನ್ನು ಕೂಡ, ದಾಖಲೆ ಪತ್ರಗಳನ್ನು ಕೂಡ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ. ಹೇಗೆ ಈಗ RTO ಒಬ್ಬ ನಿವೃತ್ತ RTO ಅಧಿಕಾರಿ 15ರಿಂದ 20 ಲಕ್ಷ ರೂಪಾಯಿ ಕ್ಯಾಶು, ಹಾರ್ಡ್ ಕ್ಯಾಶ್ ಸಿಗುತ್ತೆ, ಕೆ ಜಿ ಬಂಗಾರ ಸಿಗುತ್ತೆ, ಅವ್ನಿಗೆ ಸಂಬಳ ಸಿಗ್ತಾ ಇರುತ್ತೆ. ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಒಂದು ಪ್ರಶ್ನೆ. ನಮಗೆ ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇರೋದು, ನಮ್ಮ ಜನಸಾಮಾನ್ಯರ ಹಣ ಎಲ್ಲಿ ಹೋಗ್ತಾ ಇದೆ, ಇಂತಹ ಭ್ರಷ್ಟ ಅಧಿಕಾರಿಗಳ ಜೇಬು ಸೇರ್ತಾ ಇದೆ. ಹಾಗಾಗಿನೇ ಈಗ ಇಂತಹ ಅಧಿಕಾರಿಗಳು ನಮ್ಮಲ್ಲಿ ಇನ್ನೂ ಜಾಸ್ತಿ ಇದ್ದಾರೆ. ಅಂಥವ್ರಿಗೆ ಲೋಕಾಯುಕ್ತ ಸಿಂಹ ಸ್ವಪ್ನವಾಗಿ ಕಾಡಬೇಕು. ಅದು ಇನ್ನೂ ಶುರುವಾಗಬೇಕು. ಈಗ ಹಂತವಾಗಿ ಅವಾಗ ರೇಡ್ಗಳಾಗ್ತಿರುತ್ತೆ, ಕಂಟಿನ್ಯೂಸ್ ಆದರೆ ಇನ್ನೂ ಕೆಲವೊಂದಿಷ್ಟು ತಿಮ್ಮಿಂಗಲಗಳು ಹೊರಬರುತ್ತೆ.